ಇಬ್ಬರು ಬರಲಿ ಈ ಕಡೆ ನೋಡಿ ಸರ್ ಚೂರು ಇದೆ ಸರ್ ಇಡೀ ಜಗತ್ತಿಗೆ ಶಾಂತಿಯನ್ನು ಸಾಧಿಸಿದರು, ಸಮಾನತೆಯನ್ನು ಸಾಧಿಸಿದವರ ಮಹಾನ್ ಪುರುಷರ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಯುವತಿ ಬೆಳಗುವುದರ ಮುಖಾಂತರವಾಗಿ ಉದ್ಘಾಟನೆ ಮಾಡಿದಂತಹ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ಯುವ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕೆ ದೇವೇಗೌಡ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹಾಗೂ ಈ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂತಹ EJ ಧರ್ಮಶೇಖರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಮೋಹನ್ ಕುಮಾರ್ ಉಪಸ್ಥಿತರಿದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಗರಸಭಾ ಕಮಿಷನರ್ ಆಗಮಿಸಿದರೆ ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಬಲಿಜ ಸಮಾಜದ ಮುಖಂಡರಾಗಿರ್ತಕ್ಕಂತಹ ಸತೀಶ್ ಅವರು ಆಗಮಿಸಿದರೆ ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಬಲಿಜ ಸಮಾಜದ ಒಂದು ಯುವ ಸಮಾಜ ಅಧ್ಯಕ್ಷರಾಗಿರ್ತಕ್ಕಂಥ ಅವಿನಾಶ್ ನಾಯ್ಡು ಅವರು ಆಗಮಿಸಿದರೆ ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೂ ಒಂದು ಶಂಕರಾಚಾರ್ಯ ಜಯಂತಿಗೆ ಸಂಬಂಧಪಟ್ಟಂತೆ ವೀರಶೈವ ಗೌಡಂಬ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂತಹ ಚಂದ್ರಶೇಖರ್ ಅವರು ಆಗಮಿಸಿದರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ವೀರಶೈವ ಸಮಾಜದ ರೇಣುಕಾಚಾರ್ಯ ಜಯಂತಿಗೆ ಸಂಬಂಧಪಟ್ಟ ಆಗಮಿಸಿರ್ತಕ್ಕಂತಹ ಮುರುಟಿ ಶಿವೇಂದ್ರ ಆಗಮಿಸಿದರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ತಾಲೂಕು ಬಲಿಜ ಸಮಾಜದ ಅಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂತಹ ಶ್ರೀ ಶ್ರಾವಣರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ನಾಗಭೂಷಣ್ ಅವರು ನಮ್ಮ ಗಣಪತಿ ಪೆಂಡಲಿನ ಮುಖ್ಯಸ್ಥರು ಹಾಗೂ ಬಲಿಜ ಸಮಾಜದ ಕಾರ್ಯಾಧ್ಯಕ್ಷರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ನಮ್ಮ ಆಸ್ಪೆಕ್ಟ್ ರಕ್ಷಾ ಸಮಿತಿಯ ಸದಸ್ಯರಾಗಿರ್ತಕ್ಕಂತಹ ನಿರಂಜನ್ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ರೇಣುಕಾಚಾರ್ಯ ಜಯಂತಿ ಸಂಬಂಧವಾಗಿ ಆಗಮಿಸಿದ ವೀರಶೈವ ಸಮಾಜದ ಮುಖಂಡರಾಗಿರ್ತಕ್ಕಂಥ ಹರಿಸ್ವಾಮಿ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಎರಡು ಸಮಾಜದ ಎಲ್ಲ ಪದಾಧಿಕಾರಿಗಳು, ಸಂಘ ಸಂಸ್ಥೆಗಳ ಮುಖ್ಯಸ್ಥರುಗಳು, ಪತ್ರಿಕಾ ಮಾಧ್ಯಮದರು, ಅಧಿಕಾರಿ ಮಿತ್ರರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ವಿ. ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಾನು ಪ್ರಾರ್ಥನೆಗಳು ಮಾತಾಡ್ತಿದ್ದೇನೆ. ಸೊ ನೀವು ನೋಡ್ತಾ ಇದ್ರಿ, ಈಗ ಎರಡು ಅಚೇತನಗಳು ಒಂದು ದೈವಾಂಶ ಸಂಪೂರ್ಣ. ಯಾಕಂದ್ರೆ ಇವರು ಸಾಮಾನ್ಯ ವ್ಯಕ್ತಿಗಳಾಗಿ ಜನಿಸಿದ್ರು, ಆದ್ರೆ ಇವರು ತಮ್ಮ ತತ್ವ ಸಂದೇಶಗಳ ಮುಖಾಂತರವಾಗಿ ಜಗತ್ತಿಗೆ ಸಂದೇಶಗಳನ್ನು ಕೊಡೋದ್ರ ಮುಖಾಂತರವಾಗಿ ದೈವಾಂಶ ಸಂಸ್ಕೃತ ದೇವಾಲಯಗಳಲ್ಲಿ ಜಾಗಗಳನ್ನ ಪಡ್ಕೊಂಡಿದ್ದಾರೆ. ಬರೀ ದೇವಾಲಯಗಳಲ್ಲಿ ಜಾಗ ಅಲ್ಲ, ಇವರ ಹೆಸರಿನಲ್ಲಿ ಆರಾಧನೆಗಳನ್ನ, ಮಹೋತ್ಸವಗಳನ್ನು ಕೂಡ ಮಾಡ್ತಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ನಿಮಗೆ ಗೊತ್ತಿದೆ, ರೇಣುಕಾಚಾರ್ಯರು ಇದು ಮೊನ್ನೆ ಭಾನುವಾರ ಅವರ ಜಯಂತಿ. ಇವರು ಸುಮಾರು 8ನೇ ಶತಮಾನದಲ್ಲಿ ಒಂದು ಇಷ್ಟಲಿಂಗ ಅಂದ್ರೆ ಹಿಂದೆ ಇತ್ತು. ಏನಂತ ಅಂದ್ರೆ ಉಳ್ಳವರು ಶಿವಾಲಯವನ್ನು ಕಟ್ಟುವರು ಅಂತ ಹೇಳಿ, ಅಂದ್ರೆ ಯಾರು ಸಾಮರ್ಥ್ಯಕ್ಕೆ ಅವ್ರು ಮಾತ್ರ ದೇವಾಲಯವನ್ನು ಪ್ರವೇಶಿಸಲಿಕ್ಕೆ, ಪೂಜೆಯನ್ನ ಮಾಡೋದಕ್ಕೆ ಅವಕಾಶಗಳು ಸಿಗ್ತಾ ಇತ್ತು. ಯಾಕಂದ್ರೆ ಮೋಕ್ಷವನ್ನ, ಪ್ರತಿಯೊಬ್ಬ ಮಾನವನ ಗುರಿ ಇದ್ದಿದ್ದು ಮೋಕ್ಷವನ್ನು ಪಡಿಬೇಕು ಎಂಬುದಾಗಿದೆ. ಮೋಕ್ಷ ಅಂದ್ರೆ ಗೊತ್ತಿದೆ, ಸ್ವರ್ಗದಲ್ಲಿ ಸ್ಥಾನವನ್ನು ಪಡಿಬೇಕು ಅಂತೇಳಿ. ಸ್ವರ್ಗ ನಾವಂತೂ ನೋಡಿಲ್ಲ, ಸ್ವರ್ಗದಲ್ಲಿ ಎಲ್ಲ ಕಲ್ಪನೆಗಳಿದೆ ಅಂತೇಳಿ ಅದನ್ನ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಸಾಕಷ್ಟು ಭಕ್ತಿ ಮಾರ್ಗಗಳನ್ನ ಹೇಳ್ತಾ ಹೋಗಿದ್ರು. ಆದ್ರೆ ಇವಾಗ ಯಾವುದನ್ನು ಕೂಡ ಬೇಡ, ಅಷ್ಟೊಂದು ತಮ್ಮ ಕೈಲಾಗದನ್ನ ಮಾಡೋದನ್ನ ಯಾವುದು ಕೂಡ ಬೇಕಾಗಿಲ್ಲ. ಎಲ್ಲವೂ ಕೂಡ ನಮ್ಮ ಒಳಗಡೆನೆ ಇದೆ, ನಮ್ಮ ಅಂತರಂಗದಲ್ಲಿ ಎಲ್ಲದನ್ನು ಕೂಡ ಇದೆ. ದೇವರನ್ನ ಹುಡ್ಕೊಂಡು ನಾವು ಸಾವಿರಾರು ಕಿಲೋಮೀಟರ್ ಮೈಲುಗಳಲ್ಲಿ ಹೋಗುವಂತ ಅಗತ್ಯತೆ ಇಲ್ಲ. ಸೊ ಎಲ್ಲವೂ ಕೂಡ ನಮ್ಮ ಹತ್ರನೇ ಇದೆ, ನಮ್ಮ ಕೈನಲ್ಲಿಯೇ ಆ ಒಂದು ಲಿಂಗ ಇದೆ. ಸೊ ಲಿಂಗಕ್ಕೆ ಯಾವುದನ್ನು ಕೂಡ ಒಂದು ಶ್ರೀಮಂತಿಕೆಯಾಗಿ ಆಡಂಬರಲ್ಲಿ ಯಾವುದನ್ನು ಕೂಡ ಇಲ್ಲ. ಸೊ ನಮ್ಮ ಒಳಗಡೆ ಇರ್ತಕ್ಕಂಥ ಒಂದು ಇಷ್ಟಲಿಂಗದ ಪೂಜೆ ಮತ್ತೆ ಒಂದು ಲಿಂಗಾಯತ ಧರ್ಮವನ್ನ ಪ್ರತಿಪಾದನೆ ಮಾಡಿದಂತಹ ಮಹಾನ್ ಚೇತನರಾಗಿದ್ದಾರೆ. ಸೊ ಇದರ ಒಂದು ಜಯಂತಿಯನ್ನು ಆಚರಿಸಲು ನಮ್ಮೆಲ್ಲರ ಒಂದು ಸುದೈವ ಎಂಬುದಾಗಿ ಹೇಳ್ತಾ, ಮತ್ತೊಬ್ರು ಪವಾಡ ಪುರುಷರು, ಇವರು ಕೂಡ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯವರೇ ಆಗಿದ್ದಾರೆ. ಸೊ ಈ ಒಂದು ಪವಾಡ ಪುರುಷರು, ಇವರು ಜಗತ್ತಿಗೆ ಒಂದು ಸಮಾನತೆ ತತ್ವವನ್ನು ಸಾಧಿಸಿದವರು. ಸೊ ಅಲ್ಲಿ ನಾವು ಭಕ್ತಿ ಮಾರ್ಗದಿಂದ ಇದ್ರೆ, ಯಾರಿಗೂ ಕೂಡ ಕೆಟ್ಟದನ್ನ ಮಾಡದೇ ಇದ್ರೆ, ಭಕ್ತಿಯನ್ನ ನಾವು ತೋರಿಸಿದ್ದೆ ಆದ್ರೆ ಎಲ್ಲವನ್ನು ಕೂಡ ನಾವು ಒಲಿಸಿಕೊಳ್ಳಬಹುದಾಗಿದ್ದೇವೆ. ಆ ನಿಟ್ಟಿನಲ್ಲಿ ಇವರು ಕೂಡ ನಮ್ಮ ಒಂದು ಕರ್ನಾಟಕದಲ್ಲಿ ಮತ್ತೆ ಆಂಧ್ರ ಪ್ರದೇಶ, ತಮಿಳುನಾಡು ಎಲ್ಲ ಕಡೆಯಲ್ಲೂ ಕೂಡ ಇವರ ಪ್ರಭಾವವನ್ನು, ಮಹಾರಾಷ್ಟ್ರದಲ್ಲಿ ಕೂಡ ಪ್ರಭಾವವನ್ನು ಬೀರಿದಂತ ತತ್ವಜ್ಞಾನಿಯಾಗಿದ್ದಾರೆ. ಅಂದ್ರೆ ಮುಂದೆ ಏನಾಗುತ್ತೋ ಅನ್ನೋದನ್ನ ಇವರು ಉಳಿಸ್ತಕ್ಕಂತಹ ಶಕ್ತಿ ಇತ್ತು. ಯಾಕಂದ್ರೆ ಸೊ ಈ ಒಂದು ಜ್ಞಾನವನ್ನು ಪಡೆದಿದ್ದಂತಹವರು ತುಂಬಾನೇ ಕಡಿಮೆ. ಮಹಾಭಾರತದಲ್ಲಿ ಕೆಲವರು ಮಾತ್ರ ನಾವು ನೋಡ್ತೀವಿ. ಸೊ ಮುಂದೆ ಈ ತರ ಆಗ್ತದೆ, ಸೊ ಇಂತಹ ಇವರು ಮನುಷ್ಯ ಕೆಟ್ಟದನ್ನ ಮಾಡಿದ್ರೆ ಇಂತಹ ಅವಘಡಗಳು ಇರುತ್ತದೆ. ಸೊ ಈ ರೀತಿಯಾಗಿ ಒಂದು ಕಾಲಜ್ಞಾನಿಯನ್ನು ನೋಡಿದಂತಹ ಒಂದು ತತ್ವಜ್ಞಾನಿಯಾಗಿದ್ದಾರೆ. ಇವ್ರ ಬಗ್ಗೆ ಹಲವಾರು ಕೈವರ ಬಗ್ಗೆ ಸಿನಿಮಾಗಳನ್ನು ಕೂಡ ಬಂದಿದೆ, ಧಾರಾವಾಹಿಗಳನ್ನು ಕೂಡ ಬರ್ತಾ ಇದೆ. ಸಾಕಷ್ಟು ವಿಚಾರಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀವಿ. ಇವ್ರನ್ನ ಇವತ್ತು ನಮ್ಮ ಒಂದು ಕೋಲಾರ ಭಾಗದಲ್ಲಿ ಒಂದು ಆರಾಧ್ಯ ದೈವ ಎಂಬುದಾಗಿ ಕೂಡ ಪೂಜೆಯನ್ನು ಮಾಡ್ತಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ಜಯಂತಿಯನ್ನು ಕೂಡ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆಚರಿಸಲು ಕೂಡ ಒಂದು ಸುದೈವ ಎಂಬುದಾಗಿ ಹೇಳ್ತಾ, ಭಕ್ತ ಏನು ಭಕ್ತಾಗಿಲ್ಲ ಅಂದ್ರೆ ಅವರು ಒಂದೊಂದು ಸಮಾಜದಲ್ಲಿ ಒಂದೊಂದು ದೇವರನ್ನ ಪೂಜೆ ಮಾಡ್ತಿದ್ದಾರೆ.
ಆ ಥರ ನಮ್ಮ ರೇಣುಕಾಚಾರ್ಯ ಜಯಂತಿ ಮೊನ್ನೆ ಬಾಳೆಹೊನ್ನೂರಲ್ಲಿ ನಡೀತು. ರೇಣುಕಾಚಾರ್ಯ ಜಯಂತಿ ಇಷ್ಟೇ ಸುಮಾರು 800 ವರ್ಷಗಳ ಹಿಂದಿದ್ದು. ಅವರು ಯಾವ ಸಮಾಜಕ್ಕೆ ಸೀಮಿತವಾದರಲ್ಲ. ರೇಣುಕಾಚಾರ್ಯ ಜಯಂತಿ ಯಾಕೆ ವರ್ಷ ಮಾಡ್ತಾರೆ ಅಂದರೆ ಎಲ್ಲ ಸಮಾಜದವರು ಒಂದು ಜಯಂತಿಗೆ ಎಲ್ಲರನ್ನು ಆಹ್ವಾನ ಮಾಡ್ತಾರೆ. ಅವರು ಮುಂದೆ ಒಂದು ಇದು ಹೇಳಿದ್ರು, ಮಾನವ ಧರ್ಮಕ್ಕೆ ಜಯವಾಗಲಿ. ಏನಂದ್ರೆ ಯಾವುದೇ ಮಾನವ ಹುಟ್ಟಿದವರಿಗೆ ಅದರಲ್ಲಿ ಜಾತಿ ಇಲ್ಲ, ಹೆಣ್ಣು ಗಂಡು ಎರಡೇ, ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ರೇಣುಕರು ಹಿಂದೆ 800 ವರ್ಷದ ಹಿಂದೆ ಇತಿಹಾಸದಲ್ಲಿ ಹೇಳಿಕೆ ಬಂದರು. ಇವತ್ತಿನ ಏನು ರೇಣುಕಾ ಜಯಂತಿ ಸರ್ಕಾರ ಏನು ತಾತಯ್ಯನವರ ಜಯಂತಿ ಎಲ್ಲ ಜಯಂತಿಗಳನ್ನ ಆಚರಣೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಂತೆ ಇವತ್ತು ನಮ್ಮ ಸಿಗಲ್ಲಿ MLA ಈ ತಹಶೀಲ್ದಾರ್ ಸಾಹೇಬರು ಮಾಡಿದ್ದಾರೆ. ಏನಂದ್ರೆ ಇವತ್ತಿನ ಯಾಕೆ ನಾವು ದೇವರುಗಳನ್ನು ಮೊರೆ ಹೋಗಬೇಕು ಅನ್ನೋದಕ್ಕೆ ಇವತ್ತು ನಡೀತಾ ಇರುವಂತ ಈಗ ಕೆಲವು ದುರ್ಘಟನೆಗಳು. ಇವತ್ತು ನಾವು ಹೊರಗಡೆ ಹೋಗೋಕ್ಕೆ ಭಯ ಆಗ್ತಾ ಇದೆ. ಇವತ್ತು ನಮ್ಮ ಅರ್ಸಿಗರರು ದುಬೈನಲ್ಲಿ ಸಿಗಾಕೊಂಡಿದ್ದಾರೆ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವತ್ತು ನಾವು ಸೇಫೆಸ್ಟ್ ಇಂಡಿಯಾದಲ್ಲಿ ಇದ್ದೀವಿ. ಆದರೆ ಇವತ್ತು ಏನಾಗಿದೆ, ಇವತ್ತಿನ ಕಲಿಯುಗ ವಿಜ್ಞಾನ ಅದರಲ್ಲಿ ಮನುಷ್ಯನಿಗೆ ನೆಮ್ಮದಿ ಬೇಕಾಗಿದೆ. ನೆಮ್ಮದಿ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಯಾವ್ದಾದ್ರು ಮಂದಿರ ಒಂದು ನಮ್ಮ ಸಮಾಜದ ಇದಕ್ಕೆ ಹೋದಾಗ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇವತ್ತು ಮನುಷ್ಯನಿಗೆ ಆರೋಗ್ಯ ನೆಮ್ಮದಿ ಬೇಕಾಗಿರುತ್ತೆ. ಇಂಥ ಮಹಾನ್ ಪುರುಷಗಳನ್ನ ನಾವು ಹೇಳಿದ್ರೆ ಸಾಕು, ಮನದಲ್ಲೇ ಇಟ್ಕೋಬೇಕು. ನಾವೇನು ದೊಡ್ಡದಾಗಿ ಆಚರಣೆ ಮಾಡಬಹುದು ಅಂತ ಇಟ್ಕೊಂಡು ನಾವು ಪ್ರತಿನಿತ್ಯ ಕರ್ಮಗಳನ್ನು ಮಾಡ್ಕೊಂಡು ಹೋದ್ರೆ ಭಗವಂತ ಆರೋಗ್ಯ ಮತ್ತು ಎಲ್ಲ ಸಮಾಜದ ಜನರಿಗೂ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಇಷ್ಟು ಮಾತಾಡೋದು. ಇತ್ತಿದ್ರ ಯೋಗಿ ನಾರಾಯಣ ಕೈವಾರ ತಾತಯ್ಯನವರ ಜಯಂತಿಗೆ ಆಗಮಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಿಮ್ಮ ಎಲ್ಲರ ಸೋಲಿಲ್ಲದ ಸರದಾರ ಸನ್ಮಾನ್ಯ ಶಾಸಕ KM ಶಿವಲಿಂಗೇಗೌಡರವರಿಗೆ ನಮ್ಮ ಸಮಾಜದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಾರಾಯಣ ಇತ್ತಿದ್ರ ಕೈವಾರ ತಾತಯ್ಯವರು ನನಗೆ ಪೂರ್ವ ತಿಳಿದಿರ್ತಕ್ಕಂಥದ್ದು ಒಂದೆರಡನ್ನ ಮಾತಾಡ್ತಾರೆ. ಅವರ ತಂದೆ ಬೆಟ್ಟಪ್ಪ ಅಂತ, ತಾಯಿ ಮುದ್ದಮ್ಮ ಅಂತ. ಇವರ ಜನನ 1729 ಆಗುತ್ತೆ. ನಮ್ಮ ಸಮಾಜದ ಮೂಲ ಉದ್ಯೋಗ ಏನಪ್ಪ ಅಂದ್ರೆ ಅರಿಶಿಣ, ಕುಂಕುಮ, ಬಳೆ, ಹೂವ. ಇದು ನಮ್ಮ ಸಮಾಜದ ಒಂದು ವ್ಯಾಪಾರವಾಗಿರುತ್ತೆ. ಆ ವ್ಯಾಪಾರನ ಅವರು ಕೈವಾರ ತಾತಯ್ಯವರು ಅವಾಗಿನ ಕಾಲದಲ್ಲಿ ನಿಮಗೆ ಇವಾಗ ಪೋಸ್ಟ್ ಮ್ಯಾನ್ ಇದ್ದಾರೆ, ಮೊಬೈಲ್ ಇದಾವೆ, ಒಂದು ಸುದ್ದಿನ ತಿಳಿಸ್ತೀರ. ಅವತ್ತಿನ ಪೋಸ್ಟ್ ಮ್ಯಾನ್ ನಮ್ಮ ಸಮಾಜ ಬಲಿಜ ಸಮಾಜದ ಒಂದೂರಿಗೆ ಸುದ್ದಿ ಮುಟ್ಟುತ್ತಿದ್ದು ಭಾಗ್ಯದ ಪ್ರಕಾರ ಹೋಗಿ ಬಂದಂತವರಿಗೆ ಅಂತ ಹೇಳಿ ಅದ್ರ ಮುಖಾಂತರ ಸುದ್ದಿ ಕೊಡ್ತಿರ್ತಕ್ಕಂಥ ಡಿಗಳು ನಾವು ಅದ್ರ ಈ ಕರ್ನಾಟಕದಲ್ಲಿ ಚಿನ್ನನ ಹಳದಿ ತೂಗುವಂತ ಶ್ರೀಕೃಷ್ಣ ದೇವರಾಯ ನಮ್ಮ ವಂಶದ ಕುಲದ ರಾಜ. ಈ ಭಾರತ ದೇಶದಲ್ಲಿ ಮೊದಲ ಟ್ರೈನಿಂಗ್ ಪಡೆದಂತ ಕ್ರೀಡಾ ಟೀಚರ್ ಜ್ಯೋತಿಬಾ ಫುಲೆ ನನ್ನ ಸಮಾಜದ ಮೊದಲ ಭಾರತದ ಮಹಿಳೆ ಅಂತಕ್ಕಂಥದ್ರಲ್ಲಿ ಮಾತಿಲ್ಲ. ಈ ನಮ್ಮ ಕೈವಾರ ತಾತಯ್ಯವರು ಹೇಗೆ ಅವರು ದೇವರ ಪರವಾಗಿ ತಪಸ್ಕರಣ ಮಾಡ್ತಾ ನೋಡುವುದಕ್ಕೆ ದೈವ ಅವರಿಗೆ ಅಷ್ಟೊಂದು ಜ್ಞಾನ ಕೊಟ್ಟಿದ್ದ. ನನಗೆ ದೇವರ ನನ್ನವರನ್ನು ದೇವರಾಗಿದ್ದಂಥದ್ದು ಕೈವಾರ ತಾತಯ್ಯನವರು. ಇವತ್ತು ಕೈವಾರ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೈವಾರದಲ್ಲಿದೆ. ಅದನ್ನು ಇವತ್ತು MS ರಾಮಯ್ಯನವರ ಮಗ ಆದಂತ ಜಯರಾಮಣ್ಣನವರು ಧರ್ಮಾಧಿಕಾರಿಗಳಾಗಿದ್ದಾರೆ. ಇದೆ. ಈಗ ನಮ್ಮ ಸಮಾಜ ಈ ಎಲ್ಲ ಕಳೆದು ಇದ್ದಾರೆ. ಅದರ ಚಿಕ್ಕಬಳ್ಳಾಪುರ ದೊಡ್ಡ ಭಾಗದಲ್ಲಿ ಜಾಸ್ತಿ ಇದ್ದಾರೆ. ನಾವಿಲ್ಲಿ ಉಮೇಶ್ ಅವರ ಹೆಸರು ಹೇಳೋದು ಆಗಲೇ ದಯವಿಟ್ಟು ಅಷ್ಟು ಜನ ಇತ್ತು. ಯಾವುದೇ ಸಂದರ್ಭದಲ್ಲೂ ಕೂಡ ಜಯಂತಿ ಆಚರಿಸಿದ್ರೆ 3-9 ಜನ ಬರ್ತಿದ್ರು. ಇವತ್ತು 100 ಜನ ಬಂದವ್ರಿ. ಇವತ್ತು ಬಲೆ ಸಮಾಜದವರು 100 ಜನ ಬಂದಿದ್ದಾರೆ. ಆಯ್ತಾ? ಈ ಮಟ್ಟ ಸೇರಿಸ್ಬೇಕಾದ್ರೆ ಶ್ರಮ ಪಟ್ಟಂತ ಇದರಿಂದ ಶ್ರಮ ಪಟ್ಟಂತ ನಮ್ಮ ನಾಗೇಶ್ ಅವರು, ಹೇಮಂತ್ ಅವರು, ಅವಿನಾಶ್ ಅವರು, ನಾವು ಸತೀಶ್ ಅಣ್ಣವರು ಎಲ್ಲರೂ ಮುಖಂಡರು ನಮ್ಮಲ್ಲಿ ಯಾರು ಒಬ್ಬರ ಮುಖಂಡರು ಎಲ್ಲರೂ ಮುಖಂಡರು ಶ್ರಮ ಪಟ್ಟಿದ್ದಾರೆ. ಹಾಗೂ ಎರಡೂ ಸಮಾಜದ
ಜಗತ್ತಿಗೆ ಪರಿಚಯಿಸಿಕೊಟ್ಟಂತ ಮಹಾನ್ ಪುರುಷರ ಜಯಂತ್ಯೋತ್ಸವವನ್ನ ಇವತ್ತು ಒಟ್ಟಿಗೆ ಆಚರಣೆಗೆ ತಂದಿದ್ದಾರೆ. ರೇಣುಕಾಚಾರ್ಯರು ಇವರು ಬಸವಣ್ಣವರ ಆಗಿನಲ್ಲೇ ಈ ಮನುಕುಲವನ್ನ ಎಚ್ಚರಿಸತಕ್ಕಂಥ ಕೆಲಸವನ್ನ ಬಸವಣ್ಣವರಿಗೆ 12ನೇ ಶತಮಾನ ಅಂದ್ರೆ 8ನೇ ಶತಮಾನದಲ್ಲೇ ರೇಣುಕಾಚಾರ್ಯರು ಅನೇಕ ವಾಣಿಗಳನ್ನು ನುಡಿದು ಹೋಗಿದ್ದಾರೆ. ಏನು ಒಂದು ಪ್ರಚಾರ ಇತ್ತು, ಅವರ ತಾತ್ವಿಕತೆ ಇತ್ತು, ಅವರ ಸಿದ್ಧಾಂತಗಳಿತ್ತು, ಮನುಕುಲದ ಮನುಧರ್ಮದ ಸಿದ್ಧಾಂತ ಇತ್ತು. ಆ ಸಿದ್ಧಾಂತವನ್ನ ಅನೇಕ ದಾರ್ಶನಿಕರು ಮಾಡಿದ್ದಾರೆ. ಸ್ವತಂತ್ರ ಭಾರತ ಬರುವವರೆಗೂ ದಾರ್ಶನಿಕರು ಹುಟ್ಟಿ ಶತಮಾನಗಳಲ್ಲಿ ಹೇಳಿ ಹೋಗಿದ್ದಾರೆ. ಅವಶ್ಯಕತೆ ಈಗ ಬಂದಿದೆ, ಹೇಳ್ತೇನೆ ಮುಂದೆ ಯಾಕೆ ಬಂದಿದೆ ಅಂತ. ಅದನ್ನ ಜಯಂತ್ಯೋತ್ಸವ ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಆಮೇಲೆ 17ನೇ ಶತಮಾನದಲ್ಲಿ ಕೈವಾರದ ತಾತೆಯರು ನಾರಾಯಣ ಯೋಗೇಂದ್ರ ಅವರು ಸಾಮಾನ್ಯ ಮನುಷ್ಯರಾಗಿ ಜನಿಸಿ ಅವರು ಮಾಡಿರ್ತಕ್ಕಂಥ ಪವಾಡಗಳು, ಅವರು ಕೊಟ್ಟಿರ್ತಕ್ಕಂಥ ಈ ಮನುಕುಲದ ಧರ್ಮಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಆದರ್ಶಗಳು, ಬಹುಶಃ ಅದನ್ನ ತಿಳ್ಕೋಬೇಕು ನೀವು. ಅದನ್ನ ಈ ಸಮಾಜಕ್ಕೆ ಎಷ್ಟು ಆದರ್ಶವಾಗಿದೆ ಅಂತಕ್ಕಂಥದ್ದನ್ನ ನೀವೆಲ್ಲ ತಿಳ್ಕೊಂಡು ಆ ಜಯಂತಿಯನ್ನು ಸಹ ನಾವು ಪರಿಸರ ಸಮಾಜ ಅಂತೇಳಿ ಸರ್ಕಾರದ ದಾಖಲಾತಿನಲ್ಲಿ ಕರೀತೇವೆ. ಆದ್ರೆ ನಿಮ್ಮದೇ ಆದಂತ ಒಂದು ಇತಿಹಾಸ. ನೀವು ಅನಿಸಿಕೆಗಳಲ್ಲಿ ಕಡಿಮೆ ಜನಸಂಖ್ಯೆ ಇರ್ಬೋದು, ಬಾಕಿ ಕಡೆ ಇರ್ಬೋದು, ಕಡಿಮೆ ಆಯಿತು. ಬಾಕಿ ಕಡೆ ಭಾರಿ ಇನ್ನೂ ಜಾಸ್ತಿ ಇದೆ. ಆಡಳಿತವನ್ನು ನಡೆಸ್ತಕ್ಕಂಥ ಜವಾಬ್ದಾರಿ ಸ್ಥಾನವನ್ನು ಹೊಂದತಕ್ಕಂಥ ಮಟ್ಟದಲ್ಲೂ ಕೂಡ ನೀವು ಹೊಂದಿದ್ದೀರಿ. ಉತ್ತಮವಾದಂಥ ವ್ಯವಸ್ಥೆಯನ್ನು ಕೂಡ ನೀವು ಹೊಂದಿದ್ದೀರಿ. ಅವರು 17ನೇ ಶತಮಾನದಲ್ಲಿ ಅವರು ಕೊಟ್ಟಂತ ಕೆಲವು ಆದರ್ಶಗಳು, ತತ್ವ ಸಿದ್ಧಾಂತಗಳು ಇವತ್ತು ಈ ಮನುಕುಲ ಪ್ರಾಪ್ತ ಮಾಡಿಕೊಳ್ಳುವಂಥ ಕಾಲ ಬಂದಿದೆ ಅಂತಕ್ಕಂಥದ್ದನ್ನ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ.